ಗಣಪತಿ ನಮ್ದು, ಹಬ್ಬ ನಿಮ್ದು. ಗಣಪತಪ್ಪ ಜೈ. ಗಿವ್ ಅವೇ ಗಿವ್ ಅವೇ ಗಿವ್ ಅವೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬೆಳಗೊಳ ಹತ್ರ ಬಂದಿದ್ದೀವಿ. ನಾವು ಬಂದಿರೋದು ಏನಪ್ಪಾ ಅಂದ್ರೆ ಗಣಪತಿ ಗಿವ್ ಅವೇ ಕೊಡೋಣ ಅಂತ. ಹೌದು, ಗಿವ್ ಅವೇ ಅಂದ್ರೆ ನಾವು ಇನ್ಸ್ಟಾಗ್ರಾಮ್ ರೀಲ್ ಬರುತ್ತೆ, ಎಲ್ಲರೂ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಎಷ್ಟು ಅಡಿ ಅಂತ ಏನಿಲ್ಲ, ದೊಡ್ಡದೇ ಕೊಡ್ಬೇಕು ಅಂತ ಏನಿಲ್ಲ, ಸಣ್ಣ ಪುಟ್ಟದಾದ್ರೂ ಕೊಡ್ತೀವಿ. ಹೌದು. ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡ್ಕೊಳ್ಳಿ, ರೀಲ್ ಬರುತ್ತೆ. ಗಣಪತಿ ನೋಡಕ್ ಬಂದಿದ್ದೀವಿ ಬೆಳಗೊಳ, ಅದು KRS ರೋಡ್ ನೋಡ್ತಾ ಇರ್ಬೋದು ನೀವು, ಮೈಸೂರು ಹತ್ರ. ಬೈಕಲ್ಲಿ ಬಂದಿದ್ದೀವಿ. ಮೈಸೂರು KRS ರೋಡು. ಮೇನ್ ಹಬ್ಬ ಬಂದ್ಬಿಡ್ತು, ಅದಕ್ಕೋಸ್ಕರ ಗಣಪತಿ ಮ್ಯಾನುಫ್ಯಾಕ್ಚರಿಂಗು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅದೆಷ್ಟು ಗಣಪತಿ ಕೊಡ್ತೀವಿ ನಮಗೆ ಲೆಕ್ಕ ಇಲ್ಲ. ಎಲ್ಲರ ಮನೆಗೆ ಹೋಗ್ತಾ ಇದ್ವಿ, ಅಂಕಲ್ ಅಂತ ಗಣಪತಿ ಕಲೆಕ್ಷನ್. ಗಣಪತಿ ಹಬ್ಬ ಅಂದ್ರೆ ಹುಡುಗರಿಗೆ ಒಂಥರ ಕ್ರೇಜ್. ಅವಾಗ ನಮಗೆ ಒಂಥರ ಸ್ಕೂಲ್ 4 ಗಂಟೆ ಸ್ಕೂಲ್ ಬಿಡೋದು, ಸ್ಕೂಲ್ ಬಿಟ್ಮೇಲೆ 4 ಗಂಟೆ 5 ಗಂಟೆ ಮೇಲೆ ಕಲೆಕ್ಷನ್ ಮಾಡೋದೇ ದೊಡ್ಡ ಹಬ್ಬ ನಮಗೆ. ಇವಾಗೆಲ್ಲ ಚಕ್ರ ಚೀಟಿ ಬರೋದು, ಚೀಟಿ ಬರೆದು ಕೊಡೋದು, 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಒಬ್ಬೊಬ್ಬರು ಖುಷಿನ ಕೊಟ್ಟಿರೋ ಇದೆ. ಬೈದು ಕಳಿಸಿದ್ದಾರೆ. ಇವಾಗೆಲ್ಲ ನಾವು ಹಬ್ಬ ಸ್ವಲ್ಪ ಆಚರಣೆ ಮಾಡಕ್ಕಾಗಲ್ಲ, ಅದೇ ಸ್ವಲ್ಪ ಬೇಜಾರು. ಮತ್ತೆ ಇನ್ನೊಂದೇನಂದ್ರೆ ಇವಾಗ ಮುಂದೆ ಯಾರು ಪೀಳಿಗೆ ಇದೆ ಅವರೆಲ್ಲ ಕೂರ್ಸೋದಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರನೇ ಬಂದಿದ್ದೀವಿ. ಯಾವ್ಯಾವ ತರ ಗಣಪತಿ ಎಷ್ಟಡಿ ಎಲ್ಲಿದೆ ಅಂತ ತೋರಿಸ್ಕೊಡ್ತೀವಿ. ಫುಲ್ ವಿಡಿಯೋ ನೋಡಿ ಬನ್ನಿ. ಈಗ ಹಬ್ಬ ಮಾಡೋ ಕೆಪಾಸಿಟಿ ಐತೆ, ದುಡ್ಡೆಲ್ಲ ಹೆಂಗೋ ಮಾಡ್ಕೋಬೋದು. ಅದೇ ನಮ್ಗೆ ಕ್ರೇಜ್ ಇಲ್ಲ ಈಗ ಅಷ್ಟೊಂದು. ಮಾಡ್ತೀವಿ, ಕುಣಿಸ್ತೀವಿ ಅನ್ನೋ ಟೈಮ್ ಇಲ್ಲ, ಕ್ರೇಜ್ ಇಲ್ಲ. ಆ ಏಜ್ ಇದ್ದಾಗಲೇ ಆ ಏಜಲ್ಲಿ ಸರಿ. ಇವಾಗ ಸ್ವಲ್ಪ ಆಗಲ್ಲ, ಯಾಕಂದ್ರೆ ಫ್ಯಾಮಿಲಿ ಎಲ್ಲ ಸ್ವಲ್ಪ ಓಡಾಡಕ್ ಕಷ್ಟ ಆಗುತ್ತೆ. ತುಂಬಾ ಜನ ಅವಾಗೆಲ್ಲ ಎಷ್ಟು ಎಂಜಾಯ್ ಮಾಡಿದ್ರಿ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗಣಪತಿ ಹಬ್ಬ ಅಂದ್ರೆ ನಮ್ಗೊಂಥರ ಏನೋ ಒಂದು ಸಡಗರ. ಅವಾಗೆಲ್ಲ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಒಂದು ಗಿವ್ ಅವೇ ಕೊಡೋಣ ಅಂತಾನು ಗಣಪತಿಗೆ ನೋಡಕ್ ಹೋಗ್ತಾ ಇದೀವಿ. ಮೈಸೂರು ಶ್ರೀರಂಗಪಟ್ಟಣ ರೋಡ್ ಹೋಗಿ ನೋಡೋಣ ಅಲ್ಲಿ ಒಂದು ಗಣಪತಿ ಸೆಲೆಕ್ಟ್ ಮಾಡೋದ, ಗಣಪತಿ ನೋಡ್ಕೋತೀವಿ ಯಾವುದು ಅಂತ. ಆಮೇಲೆ ಫ್ಯಾಮಿಲಿಯವ್ರಿಗೆಲ್ಲ ತೋರಿಸ್ಬಿಟ್ಟು ಸೆಲೆಕ್ಟ್ ಮಾಡಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀವಿ ಸಪ್ರೇಟು. ನೋಡೋಣ ಬನ್ನಿ, ಯಾವ್ಯಾವ ಥರ ಗಣಪತಿ ಇದೆ, ಎಷ್ಟಡಿ, ಏನು ರೇಟ್ ಎಲ್ಲ ನೋಡೋಣ. ಓಕೆ, ಏನು ಹಬ್ಬ ಬಂದ್ಬಿಡ್ತು. ಗಣಪತಿ ಯಾರು ತಗೋಬೇಕು ಅಂತಿದ್ರೆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಕೊನೆಗೂ ನಾವು ಗಣಪತಿ ಮಾಡೋ ಜಾಗಕ್ಕೆ ರೀಚ್ ಆದ್ವಿ. ಇಲ್ಲೂ ಕೂಡ ನೋಡಿ ಏನು ಟಾರ್ಪಲ್ ಮುಚ್ಚಿದೆ. ನಲ್ಲಿಕಾಯಿ ಮರ ನೋಡಿದೆ, ನಲ್ಲಿಕಾಯಿ ಮರ ಎಲ್ಲ ಬಿದ್ದೈತೆ. ಇದೇ ಗೋಡನ್ನು ಗಣಪತಿ ಮಾಡೋ ಗೋಡನ್ನು ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡಿರೋದು. ಆಲ್ರೆಡಿ ಎಲ್ಲ ಮಾಡಿ ಇಟ್ಟಿದ್ದಾರೆ, ಎಲ್ಲ ಕವರ್ ಹಾಕಿ ಇಟ್ಟಿದ್ದಾರೆ, ಮಳೆ ಬಂದರೆ ಇದಾಗಬಾರ್ದು ಅಂತ. ಹೋಗೋಣ ಒಳಗಡೆ. ನಲ್ಲಿಕಾಯಿ ನೋಡುವ ಹೆಂಗೈತೆ ಎಷ್ಟೊಂದು ಮೇಲೆ ತಿರ್ಲಿ ಬಾಯ್. ಓಕೆ, ಒಳಗಡೆ ಹೋಗ್ಬಿಟ್ಟು ಗಣಪತಿ ತೋರಿಸ್ಕೊಡ್ತೀವಿ ಯಾವ ರೀತಿ ನಲ್ಲಿಕಾಯಿನೋ, ಯಾವ ಪ್ರೈಸಲ್ಲಿ ಎಷ್ಟು ನಲ್ಲಿಕಾಯಿ ತಿನ್ನೋದಿನ ಅಂತ. ನಿಮಗೆ ನಲ್ಲಿಕಾಯಿ ಬೇಕಂತ ಬಾಯಲ್ಲಿ ನೀರು ಬರೋದಿದೆ, ನಲ್ಲಿಕಾಯಿ ನೋಡೋದೆ ಖಾರ ಹಾಕಿ ತಿಂತಿದ್ವಿ. ಸರಿ, ಓಕೆ, ಒಳಗಡೆ ಹೋಗೋಣ ಹಾಗಾದ್ರೆ. ಸರಿ, ಒಳಗಡೆ ಹೋಗ್ಬಿಟ್ಟು ಯಾವ್ಯಾವ ಎಷ್ಟು ಹೈಟಲ್ಲಿ, ಎಷ್ಟು ಹೈಟಲ್ಲಿ, ಎಷ್ಟು ಅಡಿಗೆ ಏನು ಪ್ರೈಸ್ ಅಡಿಗೆ ಅಂತ ಕೇಳೋಣ. ಇದೇ ಗೋಡನ್. ನಿಮಗೆ ಒಳಗಡೆ ಬಂದಿದ್ದೀವಿ ಗಣಪತಿ ನೋಡೋಕ್ಕೆ. ನೋಡಿ ಇಲ್ಲಿ ದೊಡ್ಡ ಗಣಪತಿ ಹೆಂಗಿದೆ, ವೆರೈಟಿಯಾಗಿ ಸಿಗುತ್ತೆ ಗಣಪತಿಲಿ ನಿಮಗೆ. ಅಲ್ಲಿ ಸಕ್ಕತ್ತಾಗಿದೆ. ಯಾವ ಥರ POP ಇಲ್ಲ ಅನ್ಸುತ್ತೆ, ಎಲ್ಲ ಮಣ್ಣಿಂದ ಅನ್ಸುತ್ತೆ, ಎಲ್ಲ ಮಣ್ಣಿಂದ ಐತೆ ನೋಡಿ. ಇಲ್ಲಿ ಯಾವ ಥರ ಡಿಸೈನ್ ಬೇಕು ಎಲ್ಲ ಸಿಗುತ್ತೆ. ಎಷ್ಟು ಅಡಿ ಬೇಕು, ಯಾವ ಥರ ಡಿಸೈನ್, ಕಲರ್ ನೋಡಿ, ಫಿನಿಶಿಂಗು ಅಷ್ಟೇನೆ. ಕಾಲು ನೋಡಿ ಹೆಂಗಿದೆ, ಒಳ್ಳೆ ಲುಕ್ಕಲ್ಲಿ ಐತಿದ್ದು. ಚೆನ್ನಾಗಿಲ್ಲ. ಎಷ್ಟಡಿ ಗಣಪತಿ ಇದು? ಇದು ಇರ್ಬೋದು ಒಂದು 7 ಅಡಿ. 6 ಅಡಿ. 6 ಅಡಿನಾ? ಓಕೆ, 6 ಅಡಿ ಗಣಪತಿ ಇದು. ನೋಡಿ ಸಖತ್ತಾಗಿದೆ. ಇದು ಒಂದಕ್ಕಿಂತ ಒಂದು ಹೈಲೈಟ್. ಗಣಪತಿ ನೋಡೋಕ್ಕೇನೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಇಲ್ಲಿ ಬಂದರೆ. ಇದು ನೋಡೋ ಸಖತ್ತಾಗೈತೆ, ಇದು ತುಂಬ ಚೆನ್ನಾಗೈತೆ ಅಲ್ವಾ? ಗಣಪತಿ ನೋಡು, ಒಳ್ಳೆ ಸಿಂಹಾಸದ ಮೇಲೆ ನೋಡೋ ಥರ ಐತೆ. ಫಿನಿಶಿಂಗ್ ನೋಡು, ಕಲರು. ಪೇಂಟ್ ಏನಾದರೂ ಅಂಟುತ್ತದೋ? ಇಲ್ಲ ಇಲ್ಲ, ಎಲ್ಲ ನ್ಯಾಚುರಲ್, ಪರಿಸರ ಸ್ನೇಹಿ. ಎಲ್ಲ ಮಣ್ಣಿಂದ ಇದು. ಹೆಂಗೆ ಉದಾಹರಣೆ ಇದೆಲ್ಲ ಪೇಂಟ್ ಮಾಡೈತೆ, ಇದೆಲ್ಲ ಕಟ್ಟಾಗೈತೆ ನೋಡಿ, ಮಣ್ಣಿಂದು. ಮತ್ತೆ ಅಂಟಿಸ್ಬೋದು, ಅದು ಅಂಟಿಸ್ಬೋದು ನೋಡಿ. ಗಣಪತಿ ಬೆಳ್ಳು ಕಟ್ಟಾಗ್ಬಿಟ್ಟಿದೆ, ಎಲ್ಲ ಮಣ್ಣು ಇಲ್ಲೇ ನೋಡಿ. ಕಲರ್ ಎಲ್ಲ ನೋಡಿದ್ರೆ POP ಥರ ಕಾಣಿಸುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬಂದಿದೆ.
ಇದು ಒಂದೊಂದು ಗಣಪತಿನೂ ಒಂದೊಂದು ಥರ ಡಿಸೈನಿಂಗ್ ತುಂಬ ಚೆನ್ನಾಗಿದೆ. ಇದು ಕೂಡ ಸಪೋರ್ಟ್ ಇನ್ನೂ 3. ಓಕೆ, ಗಣಪತಿ ತಗೋಬೇಕು ಅನ್ನೋರಿಗೆ ಇಲ್ಲಿ ಬಂದ್ಬಿಟ್ರೆ ವೆರೈಟಿಯಾಗಿ ಸಿಗುತ್ತೆ. ಇದೆಲ್ಲ ಏನು ಧೂಳಾಗುತ್ತೆ ಅಂತ ಹಾಕಿರೋದಾ? ಹೌದು ಸರ್, ಇದೆಲ್ಲ ಪೇಂಟ್ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಒಂದು ಈಗ ಆಲ್ರೆಡಿ ಇಲ್ಲಿ ಇರೋದೆಲ್ಲ ಬುಕ್ ಆಗ್ಬಿಟ್ಟಿದೆ. 90% ಬುಕ್ ಆಗ್ಬಿಟ್ಟಿದೆ. ಓಕೆ, ಈಗ ನೋಡಿ ಇದು ಚೆನ್ನಾಗಿದೆ, ಬೆಳ್ಕಟ್ಟಾಗಿದೆ, ಹಂಚ್ಬೇಕಷ್ಟೇ. ಇಲ್ಲಿ ಮೇಲೆ ಅದು ಇಲ್ಲಿ ಮೂಷಿಕ ಗಣಪತಿ ಎಲ್ಲ ಏನು ನೋಡ್ತಾ ಇದ್ದೀರಾ ಎಲ್ಲ ಆಲ್ರೆಡಿ ಸೇಲ್ ಆಗಿದೆ. ಅದು ಸೇಲ್ ಆಗಿದೆ ಅಂದರೆ ಬೇಕು ಅಂದರೆ ಮುಂಚೆನೇ ಹೇಳ್ಬೇಕಾ? ಮುಂಚೆ ಹೇಳ್ಬೇಕು ಅಣ್ಣ, ಮುಂಚೆ ಹೇಳಿದ್ರೆ ಮಾತ್ರ. ಮುಂಚೆ ಹೇಳ್ಬೇಕು. ಹಾಂ, ಈಗ ರಿಟೇಲ್ ಹೋಲ್ಸೇಲ್ ಅವ್ರು ಬರ್ತಾರೆ ಅಲ್ವೇ, ನಮ್ದು ಫಸ್ಟ್ ಪ್ರಿಫರೆನ್ಸ್ ಬಂದು ಹೋಲ್ಸೇಲ್ ಅವ್ರಿಗೆ. ಹಾಂ, ಈ ಗೋಡನ್ಗಳಲ್ಲಿ ಹೋಲ್ಸೇಲ್ ಅವರೆಲ್ಲ ಫಸ್ಟ್ 4 ತಿಂಗಳು 5 ತಿಂಗಳು ಮುಂಚೆನೇ ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ನಂಗೆ ಒಂದೊಂದು ಡಿಸೈನಲ್ಲಿ ಇಷ್ಟು ಗಣಪತಿ ಬೇಕು ಅಂದ್ಬಿಟ್ಟು ಬುಕ್ ಮಾಡ್ಬಿಟ್ಟು ಹೊಟ್ಟಿದ್ದಾರೆ. ಅವರೆಲ್ಲರಿಗೂ ಬುಕ್ಕಿಂಗ್ ಆಗಿಬಿಟ್ಟಿದೆ. ಬಟ್ ನಮ್ಮ ವ್ಯಾಪಾರಕ್ಕೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗಳು ಇರ್ತಾರಲ್ಲ, ಫ್ರೆಂಡ್ ಸರ್ಕಲ್ಗೆ, ರಿಟೇಲ್ಗೆ ಸ್ವಲ್ಪ ಇಟ್ಕೊಂಡಿರ್ತೀವಿ. ರಿಟೇಲ್ ಅವ್ರು ಬರ್ಬೋದು, ಹೋಲ್ಸೇಲ್ ಅವರು ಖಾಲಿ ಆಗಿ. ಇವಾಗ ಒಂದು 5 ಅಡಿ ಗಣಪತಿ ಬೇಕು ಅಂದರೆ ಅವ್ರು ಎಷ್ಟು ದಿನ ಹಿಂದೆ ಆರ್ಡರ್ ಕೊಡಬೇಕು? ಅಂದರೆ ರಿಟೇಲರ್ ಮಾಮೂಲಿ ಹೋಲ್ಸೇಲರ್ ಹೌದು, ಇಲ್ಲ ಹೋಲ್ಸೇಲರ್ ಬೇರೆ ರಿಟೇಲರ್ಗೆ ಮಾಮೂಲಿ 1 ತಿಂಗಳಿರುವಂಗೆ ಬಂದರೂ ಸಿಗುತ್ತೆ ಸರ್. ಓಕೆ, ರೆಗ್ಯುಲರ್ ಕಸ್ಟಮರ್ಸ್ಗಳು ಸ್ವಲ್ಪ ಗಣಪತಿ ಇಟ್ಟಿರ್ತೀವಿ, ಫ್ರೆಂಡ್ ಸರ್ಕಲ್ ಎಲ್ಲ ಬರ್ತಾರಲ್ವೇ, ಅವ್ರಿಗೆ ಇಟ್ಟಿರ್ತೀವಿ. ಬಲ್ಕಾಗಿ ಆರ್ಡ್ರ್ ಮಾಡೋರಿಗೆ ಗಣಪತಿಗಳು ಕ್ಲೋಸ್ ಆಗ್ಬಿಟ್ಟಿದೆ. ಇದರೊಳಗೆ ಗಣಪತಿಗಳು ಎಷ್ಟು ಚೆನ್ನಾಗಿದೆ, ಎಲ್ಲ ದೊಡ್ಡದು. ಫಸ್ಟ್ ಗಿವ್ ಅವೇ ಆದ್ರಿಂದ ಸ್ವಲ್ಪ ದೊಡ್ಡದು ಕೊಡೋದು ಬೇಡ ಅಲ್ವೇನಾ? ನಮಗೂ ಅಮೌಂಟ್ ಅಡ್ಜಸ್ಟ್ ಆಗಬೇಕಲ್ಲ. ಆಗಿರೋ ಸಿಚುವೇಶನ್ಗೆ ಸ್ವಲ್ಪ ಇಷ್ಟ ಆಯಿತು. ಇದು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಕೊಡಬೇಕು. ಇದು ಚೆನ್ನಾಗೈತೆ ಅಲ್ವಾ? ಈಗ ಏನು ನೋಡ್ತಾ ಇದ್ರೆ ಎಲ್ಲ ಹೊಸ ಮಾಡಲು ಸರ್, ಈ ವರ್ಷ ಮಾಡಿಸಿರೋದು ಹೊಸ ಮಾಡಲು ಎಲ್ಲ ರೆಡಿಯಾಗಿರೋದು. ಮಾರ್ಕೆಟ್ ನೋಡೋಣ ಎಲ್ಲ ನೋಡಿ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಸಲ. 7 ಅಡಿ ಬರ್ತದೆ. 7 ಅಡಿನಾಯಿತು. 7 ಅಡಿ ಗಣಪತಿ. 7 ಅಡಿ ಗಣಪತಿ ಯಾರಾದರೂ ತಗೋಬೇಕು ಅನ್ನೋರಿಗೆ ನೋಡಿ ಈ ಗಣಪತಿನೂ ಸಿಗ್ತಾ ಇದೆ ನೋಡಿ. ಇದು ಚೆನ್ನಾಗಿದೆ, ಆಂಜನೇಯ ಮತ್ತು ಗಣಪತಿ. ನೋಡಿ ಇದು ನೋಡಿ, ಇದು ಸೇಮೇ ಅಲ್ವಾ ಅದು? ಇದು ಹೌದು ಸರ್, ಆಂಜನೇಯ. ಹಾಂ, ಸೇಮ್ ಗಣಪತಿ ಚೆನ್ನಾಗಿದೆ ನೋಡಿ, ಫಿನಿಶಿಂಗು, ಕಲರು. ಬಾರ ಆಂಜನೇಯ ನೋಡಿ, ರಿಯಲ್ ಆಂಜನೇಯ ಥರ ಇದೆ ಅಲ್ವಾ? ಬಟ್ ಅದೇ ಸೇಮು, ಬಟ್ ಏನಂದರೆ ಪೇಂಟು ಸ್ವಲ್ಪ ಡಿಫ್ರೆಂಟ್, ಕಲರ್ ಚೇಂಜ್ ಇದೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದು ತಗೋಬೋದು. ಸಿಂಪಲ್ ಆಗಿರೋದು ಸಿಗುತ್ತೆ, ಹೈಲೈಟ್ ಆಗಿರೋದು ಸಿಗುತ್ತೆ, ಎಷ್ಟು ಅಡಿ ಬೇಕು ಅದು ಕೂಡ ಸಿಗುತ್ತೆ. ನೋಡಿ ಇವೆಲ್ಲ ಮಣ್ಣಂದು ಅಂತ ಪ್ರೂಫ್ಗೆ ನೋಡಿ, ಇಲ್ಲಿ ಇನ್ನೂ ಪೇಂಟ್ ಆಗಿಲ್ಲ, ಕ್ಲೀನ್ ಮಾಡಿಕೊಂಡು ಪೇಂಟ್ ಮಾಡ್ತಾರೆ. ಪೇಂಟ್ ಎಲ್ಲ ಸ್ಪ್ರೇ ಅಲ್ವಾ? ಎಲ್ಲ ಸ್ಪ್ರೇ ಪೇಂಟ್. ಇಲ್ಲಿ ಎಷ್ಟು ವರ್ಷದಿದೆ ಇಲ್ಲಿ? ಸರ್, ಇದೇ ವರ್ಷ ಮಾಡಿದ್ದು. ಹೌದಾ? ಮನೆ ಹತ್ರ ಚಿಕ್ಕ ಗಣಪತಿಗಳು ಮಾಡ್ತಿದ್ವಲ್ಲ, ಜಾಗ ಸಾಲ್ತಿರ್ಲಿಲ್ಲ. ಓಕೆ, ಸ್ವಲ್ಪ ಇದೊಂದು ಇವಾಗ ಬೇರೆಯವರು ಮಾಡೋದನ್ನ ನಾವು ಸ್ವಲ್ಪ ಫೀಲ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಖುಷಿ ಪಟ್ಕೊಂಡು ಎಂಜಾಯ್ ಮಾಡಬೇಕು. ಗಣಪತಿ ಕೂರಿಸೋ ಕಲೆಕ್ಷನ್ ಮಾಡೋದ್ರಿಂದ ಹಿಡಿದು ಬಿಡೋ ತನಕನೂ ಹಬ್ಬದ ಆಚರಣೆ ಹಂಗೆ ಇರ್ತಿತ್ತು ನಮಗೆಲ್ಲ. ಕಲೆಕ್ಷನ್ಗೆ ಟೆಂಪಲ್ ಹೋಗೋದು ಮಾಡೋದು ಏನೋ ಒಂಥರ ಚೆನ್ನಾಗಿದೆ. ಗಣಪತಿ ಕೂರಿಸೋರಿಗೆ ಗೊತ್ತಿರುತ್ತೆ ಅವಾಗೆಲ್ಲ. ಅದೊಂದು ಡಿಸೈನ್. ಯಾವುದು ಅದಾ? ಇದೊಂದು ಹೊಸ ಡಿಸೈನ್ ಅಂತೆ ಗಣಪತಿ ಕೂತಿರೋದು. ಇದಕ್ಕೆ ಒಳ್ಳೆ ಫೋಕಸ್ ಲೈಟ್ ಬಿಟ್ಬಿಟ್ರೆ ಮಿಂಚುತ್ತೆ. ಇಲ್ಲಿರೋ ಗಣಪತಿ ಎಲ್ಲ ಏನು ನೋಡ್ತಾ ಇದ್ದೀರಾ, ಎಷ್ಟೆಷ್ಟು ಅಡಿ ನಿಮ್ಗೆ ಬೇಕು, ಪ್ರೈಸ್ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಅವರೇ ಕೊಟ್ಬಿಡ್ತಾರೆ. ಅಣ್ಣ ಇವೆಲ್ಲ ಎಷ್ಟಡಿ ಗಣಪತಿ ಅಣ್ಣ ಇವೆಲ್ಲ? ಸರ್, ಇದು ನೀವು ನೋಡ್ತಾ ಇರೋದು ಇದು 7 ಅಡಿ ಗಣಪತಿ ಬರ್ತದೆ. 7 ಅಡಿ ಬಿಡ್ತೆ ಒಂದು 4 ಅಡಿ ಗಂಟ ಇದೆ ಸರ್. 7 ಅಡಿ ಪೀಸ್ ಈ ವರ್ಷ ಹೊಸ ಮಾಡಲು ಮಾಡಿರೋದು. ಅಂದರೆ ಎಲ್ಲ ಮಣ್ಣಿಂದೇನೆ, ಪಿ ಒ ಪಿ ಇಲ್ಲ, ಪಿ ಒ ಪಿ ಮಾಡಲ್ಲ ನೀವು? ಹಾಂ, ಮಣ್ಣಿಂದೇನೆ. ಓಕೆ, ಇದು
POP ಯಾಕೆ ಮಾಡೋದ ನೀವು ಎಲ್ಲ ಅದ್ರ ಲಾಭ ಜಾಸ್ತಿ ಅಂತಾರೆ. ಲಾಭ ಜಾಸ್ತಿ ಅಂತಾರೆ ಸರ್, ಯಾಕೆಂದರೆ ಎಕೋ ಫ್ರೆಂಡ್ಲಿ ಗಣಪತಿನೇ ನಾವು ಆಗ್ಲಿಂದ ಮಾಡ್ಕೊಂಬಂದಿರೋದು. ನಾವು ಕುಂಬಾರಿಕೆ ಕೆಲಸನೇ, ಮಣ್ಣು ಕೆಲಸನೇ ನಾವು ಮಾಡೋದು. ಇವಾಗ ಬರ್ತಾ ಸ್ವಲ್ಪ ಅದರಲ್ಲೇ ವೆರೈಟಿ ಬೇರೆ ಬೇರೆ ಥರ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ನೋಡಿ ಗಣಪತಿ ಚೆನ್ನಾಗಿ ಸಖತ್ತಾಗಿದೆ ಗಣಪತಿ. ಇದು ಅಣ್ಣ ಆರಡಿ ಬರುತ್ತೆ ಸರ್. ಆರಡಿ ಇದು ಆರಡಿ ಬರುತ್ತೆ. ಓಕೆ, ಇದು ಹೊಸ ಇಲ್ಲೈತೆ ನೋಡಿ, ಕವರ್ ತೆಗೆದಿರೋದು ಇಲ್ಲೈತೆ. ಇಲ್ಲಿ ಇದು ಹಾಂ, ಇದು ಸೇಮು ನಿಮಗೆ ಕಲರ್ ಚೇಂಜಸ್ ಇರುತ್ತೆ. ಫಿನಿಶಿಂಗ್ ಮಾತ್ರ ಚೆನ್ನಾಗಿ ಬಂದೈತಿ ಈ ಗಣಪತಿ. ಇದು ಸೇಮು ಕಲರ್ ಫಿನಿಶಿಂಗ್. ಇದು ಆರಡಿ ಅಲ್ವಾ ಇದು? ಆರಡಿ ಇದು. ಓಕೆ, ಇದು ಆರಡಿ. ಇದು ಇವರೇ ಖುದ್ದಾಗಿ ಮಾಡಿರೋಂಥದ್ದು. ಪ್ರತಿಯೊಂದು ಗಣಪತಿನೂ ಇವರೇ ಇಲ್ಲಿ ಅಂದರೆ ಬಾಟಮ್ ಸೇರ್ ಬರುತ್ತೆ ಆರಡಿ. ಹೌದು ಸರ್, ಪೀಠ ಸೇರಿ ಪೀಠ ಆಗಲಿಲ್ಲ ಅಂದರೆ ಸಾಮಾನ್ಯವಾಗಿ ಗಣಪತಿ ಎತ್ತಕ್ಕೆ ಹೋಗೋದಾಗ ಹುಡುಗರುಗಳೆಲ್ಲ ಕೈಯೆಲ್ಲ ಮುರ್ಗಾಬಿಡ್ತಾರೆ. ಪೀಠ ಹಾಕ್ಬಿಟ್ರೆ ಒಂದು ಸೇಫ್ಟಿ. 4 ಮೂಲೆ 4 ಇಲ್ಲೇನೋ ಒಂದೇ ಸೈಜು. ಇದು ಏನಿದೆ ಅಡಿ ಸರ್? ಇದೆಲ್ಲ 6 ಅಡಿ ಆಯ್ತಲ್ವೇ? ಇದೆಲ್ಲ ನಿಮ್ಗೆ 5 ಅಡಿ ಬರುತ್ತೆ ಸರ್. 5 ಅಡಿ ಎಲ್ಲ. ಓಕೆ, ಈ 3 ಮುಂದೆ 5 ಅಡಿ ಬರುತ್ತೆ. ಓಕೆ, ನೀವು ಈ ಕಡೆ ನೋಡ್ತಾ ಇರೋದೆಲ್ಲ 5.5 ಅಡಿ ಬರುತ್ತೆ. ಇದೆಲ್ಲ 5.5, ಅರ್ಧ ಅಡಿ ಜಾಸ್ತಿ. ಸಿಂಪಲ್ ಚೆನ್ನಾಗಿದೆ. 5 ಅಡಿ ಇದೆಲ್ಲ. ಇಲ್ಲಿಂದ ಅಲ್ಲಿ ತನಕ ಇರೋದೆಲ್ಲ 5 ಅಡಿ. ಇಲ್ಲಿ ಓಪನ್ ಆಗಿದೆ, ಸೇಮೇನೆ, ಸ್ವಲ್ಪ ಪೇಂಟ್ ಬೇರೆ ಅಷ್ಟೇ. ಅದೆಲ್ಲ 5.5 ಅಡಿ ಬರುತ್ತೆ. 5 ಅಡಿ ಬರುತ್ತೆ. ಒಬ್ಬೊಬ್ಬರು ಕಲರ್ಗಳು ಚೇಂಜ್ ಮಾಡಿರ್ತೀವಿ ಸರ್. ಅದಕ್ಕಿರೋ ಕಲರ್ ಇದಕ್ಕಿರಲ್ಲ, ಇದಕ್ಕಿರೋ ಕಲರ್ ಇದಕ್ಕಿರಲ್ಲ. ಓಕೆ, ಇವಾಗ ಒಂದು ಡಿಸೈನ್ ಒಂದೇ ಆದ್ರೂ ಕಲರ್ ಕಾಂಬಿನೇಷನ್ ವ್ಯತ್ಯಾಸ ಆಗುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕೋ ಅದು ಕೂಡ ಸಿಗುತ್ತೆ ಸರ್. ಅದೆಲ್ಲ ಪೇಂಟ್ ಯಾವಾಗ ಅಣ್ಣ ಅದು ರೆಡಿ ಸರ್ ಮಾಡ್ತೀವಿ? ಇದೆಲ್ಲ ಇವಾಗ ಇನ್ನೊಂದು 3 ದಿನ ಸರ್. 3 ದಿನ ಪೇಂಟ್ ಆಗ್ಬಿಡುತ್ತೆ. ಆಗುತ್ತೆ ಸರ್. ಇನ್ನೂ ಪೀಸ್ಗಳೈತೆ. ಹಾಂ, ಜಾಗ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ತಗೊಂಡು ಮಾಡ್ಕೊತೀವಿ ಸರ್. ನಿಮ್ಗೆ ಇದು ನೋಡ್ಬೋದು, ಆಂಜನೇಯ ಜೊತೆ ಇರೋ ಗಣಪತಿ. ಇದೆಲ್ಲ ನಿಮ್ಗೆ 5.5 ಅಡಿ ಬರುತ್ತೆ ಸರ್. 5.5 ಅಡಿ ಬರುತ್ತೆ ಸರ್. ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಡಿಸೈನ್ ಒಳ್ಳೆ ಒರಿಜಿನಲ್ ಆಂಜನೇಯ ಥರ ಇದೆ. ತುಂಬಾ ಚೆನ್ನಾಗಿದೆ. ಇದೆಷ್ಟು ಅಡಿ ಬರುತ್ತೆ ಬ್ರೋ? ಇದು ಸರ್ ಇದೆಲ್ಲ 3 ಅಡಿ ಬರುತ್ತೆ. 3 ಅಡಿ. ಓಕೆ, ಸಿಂಪಲ್ ಆಗಿ ಕೂರ್ಸೋಗಿ ಇದು ಕೂಡ ಸಿಗುತ್ತೆ. ನೋಡಿ, ಇದು ಸಕ್ಕತ್ತಾಗಿದೆ. ಗಣಪತಿ ಸಿಂಹಾಸನದ ಮೇಲೆ ದರ್ಬಾರ್ ಮಾಡ್ತಾ ಕೂತಿರೋದು. ಇದೆಲ್ಲ ನಿಮಗೆ ಫೀಸ್ ಬೇಕು ಅಂದರೆ ಕಾಲ್ ಮಾಡಿ ತಿಳ್ಕೊಬೋದು. ಡೈರೆಕ್ಟ್ ಬ್ರೋ, ನೀನು ಚಿಕ್ಕ ವಯಸ್ಸಲ್ಲಿದ್ದ ಗಣಪತಿ ಕಲೆಕ್ಷನ್ ಹೆಂಗೆ ಮಾಡ್ತಿದ್ದೆ? ಗಣಪತಿ ಕಲೆಕ್ಷನ್ ಅಲ್ಲ, ನಾನು ಒಂದು ಚಿಕ್ಕದೊಂದು 5 ರೂಪಾಯಿ, ನಮ್ಮ ಆವಾಗಲೇ ಒಂದು 5 ರೂಪಾಯಿ ಪ್ಲಾಸ್ಟಿಕ್ ಗೋಲ್ಕ ಬರ್ತಿತ್ತು, ಮತ್ತೆ ಸ್ಟೀಲ್ ಬರ್ತಿತ್ತು. ಅದೆಲ್ಲ ತಗೊಂಡೋಗ್ಬಿಟ್ಟು ಈ ಕೇರ್ ಮಾರ್ಕೆಟ್ ಎಲ್ಲೆಲ್ಲಿ ಸಿಟಿ ಕಡೆ ಇರುತ್ತೆ ಹುಡುಗರೆಲ್ಲ ಹಾಕೊಂಡು ಹೋಗ್ಬಿಟ್ಟು ಗಣಪತಿ ಹೋಗ್ತಿದ್ವಿ. ನಾವು ಇದ್ದಿದ್ದು ಗಾಯತ್ರಿಪುರಂ ಸೈಡು ಕ್ಯಾತ್ಮಾರ್ನಹಳ್ಳಿ ಅಂತ, ಅಲ್ಲಿ ಹುಟ್ಟಿ ಬೆಳೆದಿದ್ದ. ಅಲ್ಲೆಲ್ಲ ಇದ್ದಾಗ ಹುಡುಗರೆಲ್ಲ ಸೇರ್ಕೊಂಡು ಮುಸ್ಲಿಮ್ಸು ಕನ್ನಡ ಎಲ್ಲರೂ ಸೇರ್ತಿದ್ವಿ. ಜಾತಿ ಭೇದ ಇರ್ತಿರ್ಲಿಲ್ಲ ಈ ಹಬ್ಬಕ್ಕೆ. ನಮ್ದೆಲ್ಲ ಹೋಗ್ಬಿಟ್ಟು ಗಣಪತಿ 1 ರೂಪಾಯಿ 2 ರೂಪಾಯಿಂದ 10 ರೂಪಾಯಿ, ಅವಾಗೆಲ್ಲ ನಮಗೆ ಗೊತ್ತಲ್ಲ 1 ರೂಪಾಯಿ 2 ರೂಪಾಯಿ 5 ರೂಪಾಯಿಗೆಲ್ಲ ಎಷ್ಟು ಬೆಲೆ ಇತ್ತಂತೋ ಅಷ್ಟೆಲ್ಲ ಕೂಡಿಟ್ಟು ಒಂದು ಚಿಕ್ಕ ಗಣಪತಿ ಚಪ್ರ ಎಲ್ಲ ಹಾಕಿ ಮಾಡ್ತಾ ಇದ್ವಿ. ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆ ಸೆಲೆಬ್ರೇಷನ್ ಇವಾಗ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ. ಇವಾಗ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ. ಮುಂದೆ ಬರೋರಾದ್ರೂ ಮಾಡ್ಲಿ ಅಂತ ನಾವು ಇವಾಗ ಒಂದು ಗಣಪತಿ ನಮ್ಮ ಕಡೆಯಿಂದ ಕೊಡ್ತಾ ಇದೀವಿ. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಷ್ಟು ಎಂಜಾಯ್ ಮಾಡಿದೆ ಅದನ್ನು ಕೂಡ ಹೇಳ್ದೆ. ನಮ್ಮ ಹುಡುಗನು ಎಷ್ಟು ಎಂಜಾಯ್ ಮಾಡ್ದ ನೀನು ಚಿಕ್ಕ ವಯಸ್ಸಲ್ಲಿ ಗಣಪತಿ ಕೂರ್ಸೋದೆಲ್ಲ. ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ. ನಮ್ಮ ಮನೇಲಿ 100-200 ಕೊಟ್ರೆ ಅವಾಗ ಹೆಚ್ಚೋವಾಗ ಓಕೆ ಕಲೆಕ್ಷನ್ ಮಾಡಿ ಅವ್ರ ಹತ್ರ ಈಸ್ಕೊಂಡು ಏರಿಯಾಗೆಲ್ಲ ಹೋಗಿ ಬೀದಿಗೆಲ್ಲ ಹೋಗಿ, ನಮ್ಮ ಏರಿಯಾ ಅಲ್ದೇನೆ ಪಕ್ಕ ಬೇರೆ ಏರಿಯಾ ಹೋಗಿ ಕೇಳಿದೀವಿ. ಓಕೆ, ಹೋಗೋದು ಮನೆ ಡೋರ್ ಕುಟ್ಟೋದು, ಅಂಕಲ್ ಆಂಟಿ ಗಣಪತಿ ಕಲೆಕ್ಷನ್ ಗೋಲ್ ಕಾಲ್ ಆಡ್ಸೋದು. ಎಷ್ಟು ಹಾಕಿದಾರೆ ನೆನ್ಪಿದ್ಯಾ? ಅದೇ ಒಬ್ರು 50, 10, 5 ರೂಪಾಯಿ 20 ರೂಪಾಯಿ ಆತರ ಚೆಕ್ ಬುಕ್ ಬರ್ತಿತ್ತಲ್ಲ, ಅದ್ರಲ್ಲಿ ಚೀಟಿ ಬರ್ಸಿ ಕೊಡೋದು. ನಮ್ಮ ಏರಿಯಾ ಹುಡುಗರೆಲ್ಲ ಮಾಡ್ತಾ ಇದೀವಿ ಅವಾಗ. ಅವಾಗ್ಲೇ ಚೆನ್ನಾಗಿತ್ತು ಲೈಫು. ಓಕೆ, ನಮ್ಮ ಮನೆ ಹತ್ರ 1 ವರ್ಷ ಕುಣ್ಸಿದ್ವಿ. ಬಟ್ ಇವಾಗ ಸೆಲೆಬ್ರೇಷನ್ ಇಲ್ಲಿ ಮಾಡಕ್ ಆಗ್ತಾ ಇಲ್ಲ ಅಂತ ಏನಾದ್ರು ಬೇಜಾರಾಯ್ತೈತೇನಾ? ಬೇಜಾರೇ, ಏನ್ ಮಾಡೋದ, ನಮ್ಮ ಮಕ್ಕಳಿಗೆ ಮಾಡ್ಬೇಕಷ್ಟೇ. ಈಗ ಮಕ್ಳು ಕೇಳಿ ಮಾಡಿಸ್ತೀಯಾ? ಮಕ್ಕಳಿಗೆ ಮಾಡ್ಸೋದು ಅಷ್ಟೇ, ನಾವು ಮಾಡಲಿಲ್ಲ ಪರವಾಗಿಲ್ಲ. ಮತ್ತೆ ಇನ್ನೇನ್ ನೆನಪಾಗುತ್ತೆ? ಇವಾಗ ಗಣಪತಿ ಹಬ್ಬ ಅಂದ್ರೆ ಆರ್ಕೆಸ್ಟ್ರಾ ಡಿಜೆ ಎಲ್ಲ ಇರ್ತಿತ್ತು. ಅವಾಗೆಲ್ಲ ಫುಲ್ ಡ್ಯಾನ್ಸ್ ಗಣಪತಿ. ಮತ್ತೇನ್ ಗೊತ್ತಾ, ಹಾಕದೆ ಒಂದ್ ಖುಷಿ ಅವಾಗ. ಅವಾಗೆಲ್ಲ ನಮ್ಮ ಮನೇಲಿ ಯಾರು ಮನೇಲಿ ಒಂದೊಂದ್ ಸಣ್ಣ ಸ್ಪೀಕರ್ ಗಳೆಲ್ಲ ತಂದು ಅದನ್ನ ಮಾಡ್ತಾ ಇದ್ವಿ. ಇವಾಗ ಡಿಜೆ ಮೈಕ್ ಎಲ್ಲ ದೊಡ್ಡದಾಗಿ ದುಡ್ಡಿರೋ ಹಾಕ್ಸ್ತಾರೆ.
ಬಟ್ ಇವಾಗ ನಮ್ಮ ಹತ್ರ ದುಡ್ಡಿದೆ but ಅವಾಗೆಲ್ಲ ಆ ಥರ ಹೋಮ್ celebration ಥಿಯೇಟರ್ ಮಾಡಕ್ ಬರಲ್ಲ. ಸ್ಪೀಕರ್ಗಳಿದೆ. ಹೋಮ್ ಥಿಯೇಟರ್ ಜಾಸ್ತಿ ಅವಾಗ ಹೌದು, ಇವಾಗ ಅವಾಗೆಲ್ಲ ಮನೆಗೆ ಯಾರ ಹತ್ರ ಒಂದು ಸ್ಪೀಕರ್ ಇರುತ್ತೆ ಅದನ್ನೆಲ್ಲ ತಂದು ಯಾವ ಸಂಘ ಹಾಕ್ತಿದ್ವಿ ಅದೆಲ್ಲ ಇದ್ ಮಾಡ್ತಾ ಇದ್ವಿ. ಇವಾಗ್ಲೇ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿರೋದು. ಈಗಲೇ ಕ್ರೇಜ್ ಐತೆ, ಆದ್ರೆ ಬೇಜಾರು ಟೈಮ್ ಇಲ್ಲ ಅಷ್ಟೇ. ಟೈಮ್ ಇಲ್ಲ ಮಾಡಕ್ಕೆ, ನಮ್ಗೆ ಸ್ವಲ್ಪ ಕೆಲ್ಸದಿಂದ ಬಿಸಿ ಮತ್ತೆ ಫ್ಯಾಮಿಲಿ ಎಲ್ಲರಿಂದ ಬಿಸಿ ಅಲ್ವೇನಾ? ಓಕೆ, ಮತ್ತೆ ಇನ್ನೇನ್ ಹೇಳಕ್ ಇಷ್ಟಪಡ್ತೀಯಾ? ವಿಡಿಯೋ ನೋಡಲ್ಲ ಗೈಸ್, ಗಿವ್ ಅವೇ ಕೊಡ್ತೀವಿ. ಹೌದು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡ್ಕೊಳ್ಳಿ, ವಿಡಿಯೋ ಬರುತ್ತೆ. ಅದರಲ್ಲಿ ಯಾರು ಎಲ್ಲ ರೂಲ್ಸ್ ಎಲ್ಲ ಅಲ್ಲೇ ಹೇಳ್ತೀವಿ. ಅಷ್ಟೇ ಅಲ್ವಾ? ಹೌದು. ಇನ್ ಮುಂದೆ ಗಣಪತಿ ನೋಡಿದೀವಿ, ಅದು ನಿಮ್ ತೋರ್ಸಲ್ಲ ಯಾವ್ದು ಅಂತ. ಹೌದು, ಮುಂದೆ ತೋರಿಸ್ತೀವಿ. ಮುಂದೆ ಬರೋ ಗಣಪತಿ ಹಬ್ಬಕ್ಕೆ ಸೆಲೆಬ್ರೇಷನ್ ಮಾಡೋರು ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಗಣಪತಿಗಳು ಬರ್ತಾ ಇದೆ, ಜಾಗ್ರತೆಯಿಂದ ಮಾಡಿ, ಯಾರಿಗೂ ತೊಂದರೆ ಮಾಡಬೇಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಂಗೆ ವಿಡಿಯೋ ನೋಡ್ತಿದ್ದೀರಾ. ದಯವಿಟ್ಟು ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನ ಮುಂದೆ ಬರುವಂತ ಕೆಲಸ ಒಳ್ಳೊಳ್ಳೆ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ ನಮ್ಗೂ. ಸಪೋರ್ಟ್ ಮಾಡಿ. ಏನಾದ್ರೂ ಮಿಸ್ಟೇಕು ಇದ್ರೆ ತಪ್ಪಿರ್ಲಿ, ಬಟ್ ನಮ್ಮ ಕೈಲಿ ಎಷ್ಟಾಗುತ್ತೆ ಪ್ರಯತ್ನ ಎಲ್ಲ ವಿಡಿಯೋನು ಮಾಡಿ ನಿಮ್ಗೆ ತೋರಿಸ್ತೀವಿ. ಥ್ಯಾಂಕ್ ಯು, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.